ನಾವು ಮೋಹನ್ ಕುಮಾರ್ ಅಂತ ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ. ಇವರು ವೀಡಿಯೋಸ್ ನೋಡ್ತಾ ಇದ್ವಲ್ಲ, ಈ ಘಾಟಿ ಜಾತ್ರೆಗೆ ಬಂದ್ವಿ, ನೋಡೋಣ ಇವ್ರು ಸ್ಟೆಪ್ಪಕ್ಕೆ ಬಂದ್ವಿ, ನಾವು ಎತ್ಕೊಂಡು ನೋಡೋಣ ಅಂತ ಮೆರವಣಿಗೆ ಪೂಜೆ ಬಂದರು. ಇವರು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲೇ ಒಂದು 4-5 ವರ್ಷದಿಂದ ವೀಡಿಯೋದಲ್ಲಿ ನೋಡ್ತಾ ಇದ್ವಿ. ಈ ವಯಸ್ಸಲ್ಲೂ ಈ ಥರ ಮೇಯಿಸ್ತಾರಲ್ಲ ಅಂತ ಹೇಳಿ ಒಂದು ಅಭಿಮಾನಕ್ಕೆ ಬಂದಿದ್ದೀವಿ ಇವರು ನೋಡಲಿಕ್ಕೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು? ಅಂದರೆ ವರ್ಷ ಬರ್ತಾ ಇರ್ತೀರಾ? ಇಲ್ಲ, ಇದೇ ಫಸ್ಟ್ ಬಂದಿರೋದು ಘಾಟಿಗೆ. ನಾವು ಸಿದ್ಧಗಂಗೆ ಮಾಡೋದು ನಮ್ಮ ಜಾತ್ರೆ. ನಾವು ಎತ್ಕೊಳ್ಳೋವೆ ಸಿದ್ಧಗಂಗಿನಲ್ಲಿ ನಾವು ತಾತನಿಂದ ನೋಡಿ ಏನು ಕಲ್ತಿದ್ದೀರಾ? ಅದೇ ಇದು ಸಿಂಪಲ್ ಆಗಿರೋದು. ಇವರು ಎಷ್ಟು ಕೋಟಿ ಆಯ್ತು ಇವ್ರ ಹತ್ರ, ಆದರೂ ಈ ಸಿಂಪಲ್ ಆಗಿ ಅವರಲ್ಲ, ಅದೆಲ್ಲ ನೋಡಿ ಕಲಿಬೇಕು ಜನ. ಇನ್ನು ಇವ್ರು ಕಲಿಯೋದೈತೆ ಜಾಸ್ತಿ ಇವ್ರ ಹತ್ರ, ಅದಕ್ಕೋಸ್ಕರ ನೋಡೋಕೆ ಬಂದ್ವಿ. ನಿಮ್ಮ ಮನೇಲಿ ದನಗಳಿದಾವ? ಹಾಂ, ದನಗಳಿದ್ದಾವೆ, ಜೊತೆ ಕರುಗಳಿದ್ದಾವೆ. ನೀವು ಕೊಡೋದು ತಗೊಳ್ಳೋದೆಲ್ಲ ಮಾಡ್ತೀವಿ? ಹಾಂ, ಕೊಡೋದು ತಗೋಣ. ಸಿದ್ಧಗಂಗಿನಲ್ಲಿ ನಾವು ಮಾರೋದು ತೆಗೆಯೋದಲ್ಲ. ನಾವು ಇಲ್ಲೇನು ಬರಲ್ಲ, ಈ ವರ್ಷ ನೋಡಲಿಕ್ಕೆ ಅಂತ ಬಂದ್ವಿ. ವ್ಯಾಪಾರ ಮಾಡಲ್ಲ, ಒಂದು ವರ್ಷ ತಗೊಂಡ್ರೆ ಇನ್ನೊಂದು ವರ್ಷ ಸಿದ್ಧಿಯಾಗಿ ಮಾಡೋದು. ಹಾಗಾಗಿ ಉಳುಮೆ ಎಲ್ಲ ಮಾಡ್ತಾ ಇರ್ತೀರಾ? ಹಾಂ, ಉಳುಮೆ ಎಲ್ಲ ಮಾಡ್ತೀವಿ. ಉಳುಮೆ ಕಡಿಮೆನೇ, ಏನಂದರೆ ಒಂದು ಜೊತೆ ಇರಲಿ ಅಂತ ಕಾಯಿಸಿ ಬಂದಿದ್ದೆ ಕರುಗಳು ಅಷ್ಟೇ, ಮನೆ ಹತ್ರ ಇರಲಿ ಅಂತ. ತಾತ ಏನಂದ್ರು ನಿಮ್ಗೆ ನೋಡಿ? ಏನು ಮಾತಾಡಿದ್ರು ತಾತನ ಹತ್ರ ನೀವು? ತಾತ ಬರ್ತಿದ್ದಂಗೆ ಹೇಳಿದ್ರು, ಊಟ ಮಾಡಿರಿ ಅಂತ ಹೇಳಿದ್ರು, ಚೆನ್ನಾಗಿ ಮಾತಾಡ್ತಿದ್ರು. ಅದಕ್ಕೋಸ್ಕರ ಜನ ಎಲ್ಲ ಕಡೆಯಿಂದನೂ ಬರ್ತಾರೆ. ಅದೇ ತಾತನ ಖುಷಿ ಅದು. ಆ ಖುಷಿಗೆ ಎಷ್ಟು ಕೊಟ್ಟರು ಸಾಲದು.